ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸ್ವಾಗತ ಸುಸ್ವಾಗತ್ರಿ. Commandments, why? Man can't tell me nothing about this coke. Can't tell me nothing about this crack. ಇವತ್ತಿನ ವ್ಲಾಗ್ ಸ್ವಲ್ಪ ನಮ್ಮ ಕುಕ್ಕಿಂಗ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಹಂಗಂತಂದ್ರೆ ಈಗ ಮೊದಲು ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ, ಪಾಠ ನೋಡ್ರಿ. ಇದು 2-3 ನಿಮಿಷದ ನಡೆಯುವ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ಳಬೇಕು. ಇನ್ನೊಂದೇನಂದ್ರೆ ಗೈಸ್, ಇವತ್ತೊಂದು ಖುಷಿ ವಿಚಾರ ಏನಂದ್ರೆ ಶೆಡ್ಯೂಲ್ ಬಿಟ್ರೆ ಎದ್ರದ್ದು ಹಂಪಿ ಉತ್ಸವದ್ದು ಯಾರ್ಯಾರು ಗೆಸ್ಟ್ ಬರ್ತಾರೆ ಏನೇನು ಅಂತ ಎಲ್ಲ ಇರ್ತಾರೆ. ಅದ್ರ ಅನ್ನಾವತ್ತ ಡೀಟೇಲ್ಸು ಕಂಪ್ಲೀಟ್ ಒಂದೊಂದು ವಿಡಿಯೋದಾಗ ಒಂದೊಂದು ಹಾಕ್ಯಂತ ಹೋಗೋಣ. ಈಗ ನಿಯರ್ಗ ಗೈಸ್ ಲಾಗ್ ಸ್ಟಾರ್ಟ್ ಮಾಡಾಕತ್ತೆ. ಈಗ 9:49 ಆಗೈತೆ ರೀ. ಈಗ 10 ಗಂಟೆಗೆ ಶಾಪಿಗೆ ಹೋಗ್ಬೇಕಾಗತ್ತೆ. ಅದಕ್ಕೆ ಈಗ ಏನು ಮಾಡಾಕತ್ತೀವಿ ಅಂದ್ರೆ ನಾರ್ಮಲ್ ರೊಟ್ಟಿ ತಿಂದಿರ್ತೀವಿ, ಕಟಕ್ ರೊಟ್ಟಿ ಫ್ರೈ ತಿಂದಿರ್ತೀರಿ. ಕಟಕ್ ರೊಟ್ಟಿ ಒಗ್ಗರಣೆ ತಿಂದಿರಲ್ಲ ಅಂತ ಅಂದ್ಕೊಂಡೀನಿ. ಇವತ್ತು ಅದನ್ನು ಸ್ಪೆಷಲ್ ಮಾಡ್ಸಕತ್ತೀನಿ ಊಟಕ್ಕೆ. ಅಂದ್ರೆ ಊಟ ಭಾಳ ಐತಿ, ವೀಡಿಯೋ ಸಂಬಂಧ ಮಾಡ್ಸಕತ್ತೀನಿ, ಕಂಟೆಂಟ್ ಇಲ್ಲ. ಅದಕ್ಕೆ ಭಾಳ ಅನ್ನೋತ ತ್ರಾಸ ಆಕತೈತ್ರಿ. ಅದ್ರಾಗ ಇದೊಂದು ನೆಗೆಟಿವ್, ಒಂದು ಎರಡು ಮೇಂಟೈನ್ ಮಾಡೋಕೆ ಲಿಟ್ರಲ್ಲೇ ಆಗೋದು ನನಗೆ. ಅದಕ್ಕೆ ಈಗ ಪಟ್ಟಿಗೆ ಮಾಡ್ತಾರೆ. ಈಗ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು, ಈರುಳ್ಳಿ ಹೆಚ್ಚಾಕ ಪಟ್ಟು ಹೋಗೋಣ. ಲೆಟ್ಸ್ ಗೋ. ಜಸ್ಟ್ ವಿಡಿಯೋ ಸೇಕಿಗೆ ನಾರ್ಮಲ್ ಆದಂಥ ರೊಟ್ಟಿ ಮಾಡಾಕತ್ತಾರೆ. ನಾರ್ಮಲ್ ಇರ್ತಲ್ಲ ಗೈಸ್ ಕಟಕ್ ರೊಟ್ಟಿ. ಸ್ವಲ್ಪ ಕಟಕ್ ಒಳಗೆ ಇನ್ನಾಗ ಹೆವಿ ಓವರ್ ಕಟಕ್ ಆಗ್ಬಿಡ್ಯಾವ. ಅದನ್ನು ಈ ಥರ ಮುರ್ಕೋಬೇಕು. ಈ ಥರ ಮುರ್ಕೊಂಡಾದ್ಮೇಲೆ ಏನು ಮಾಡ್ಬೇಕು ಅನ್ನಕ್ಕೆ, ಈ ಕಡೆ ಇದೊಂದೇ ಸಾಕ, ಟೊಮೆಟೊ ಏನು ಬೇಡ. ಈ ಸ್ವೀಟ್ರ್ ಬಿಸಿ ಏನು ದೊಡ್ಡ ಐಶ್ವರ್ಯ ಬಾಮಿ ಕಡೆ ತೋರಿಸಿದ್ನಲ್ಲ ಇನ್ನೇನು ವಿಡಿಯೋದಾಗ. ಎಸ್ ಈಗ ಈರುಳ್ಳಿ ಒಂದೇ ಎಣ್ಣೆ ಹೆಚ್ಚದ. ಎಸ್ ಈಗ ಕಡಲೆಬೇಳೆಯನ್ನು ರುಚಿಗೆ ತಕ್ಕಷ್ಟು ಅಲ್ಲ, ಇದು ಹಿಂಗೆ ಹಾಕೋದಲ್ಲ. ಇದು ಸ್ವಲ್ಪ ಕಮ್ಮಿ ವಿಡಿಯೋಗೋಸ್ಕರ ಇಷ್ಟು ಕಮ್ಮಿ ಮಾಡಾಕತ್ತಾರ. ಅದಾದಮೇಲೆ ಶೇಂಗಾನ ಎರಡು ಬೇಸು ಎಣ್ಣೆಗ ಫ್ರೈ ಆಗ್ಬೇಕು. ಫ್ರೈ ಆದಮೇಲೆ ನಮಗೆ ಈಗ ಸದ್ಯಕ್ಕೆ ಒಂದು ರೊಟ್ಟಿಗೆ ಅಷ್ಟೇ ಇದು ಮಾಡ್ಕೊಂಡಿವಿ. ಗೈಸ್ ಸ್ವಲ್ಪ ಚಾಟ್ ಪಾಟ್ ಅನ್ಬೇಕಪ್ಪ ಶಿಡ್ದವರಿ. ಯಾಕಂದ್ರೆ ಹೇಳ್ರಿ ಎಸ್ ಗೈಸ್, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸಾಕ, ಎಸ್ ಜೀರಿಗೆ ರುಚಿಗೆ ತಕ್ಕಷ್ಟು ಕಲಸ್ಬೇ ಒತ್ತಾಕತ್ತದ. ಮತ್ತೆ ಎಸ್ ಈರುಳ್ಳಿ, ಟೊಮೆಟೊ ಹಾಕೋಬೋದಾ? ಟೊಮೆಟೊ ಇಲ್ಲ ಗೈಸ್, ಹಸಿಮೆಣಸಿನ್ಕಾಯಿ ಟೊಮೆಟೊ ಹಾಕೋಬೋದು. ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಒಳಗೆ ಅದೇ ತಿರ್ಗಾಕತ್ತೈತಿ. ಹಿಡ್ಕಂಬಿ ಬೆಳೆಸಿಗಿದ್ದಿ ಬಾಬಾ ಎಲ್ಲ ಎಕ್ಸ್ಪೀರಿಯನ್ಸ್ ಫುಲ್ ಇದ್ರಾಗ. ಇದಕ್ಕೆ ಸ್ವಲ್ಪ ಬ್ರೌನಿಷ್ ಆಗ್ಬೇಕು. ನಮ್ಮ ಮಮ್ಮಿ ಎಷ್ಟು ಇದ್ರಾಗ ಮಾಡಾಕತ್ತಾರ, ಬ್ಯಾಚರ್ದಾಗ ನೋಡ್ಕೊಂಬಿಡ್ರಿ. ಈ ಥರ ಬ್ಯಾಚರ್ದಾಗ ಮಾಡ್ತಿರ್ತಾರೆ ಅವಾಗ ಸ್ವಲ್ಪ ಹಾಕಿ ಅರಶಿನ. ಯಾವಾಗಲೂ ಅಡುಗೆ ಮಾಡಂದ್ರೆ ಯಾರು ಮಾಡ್ತಾರೆ 12 ನೋಡ್ರಿ ಗೈಸ್, ಇಲ್ಲೇ ಗೊತ್ತಾಗತ್ತಾ ನಮ್ಮ ಮಮ್ಮಿ ಯಾವ ನಮ್ಮನೆ ಸುಳ್ಳು ಮಾತಾಡಕತ್ತಾರಂತಂದು. 12ಕ್ಕೆ ಬಂದು ಅಡುಗೆ ಅಂತ ಗೈಸ್ ಹಾಕಿರ ನೋಡ್ರಿ. ಟೈಮ್ 58 ಆಗೈತೆ, 58 ಹಿಂಗೆ ಗೈಸ್. ಇಷ್ಟೇ, ಏನು ಮಾಡ್ಬೇಕು ನಾವು, ನೀವು ಅಂತೀರಿ ನೀವು. ಇದೇ ನೆನೆಸ್ಬೇಕಾಗ ಇಲ್ಲ ಎಸ್ಗೆ ಸ್ವಲ್ಪ ತೊಳಿಬೇಕಂತೆ. ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಇರೋದು, ಸ್ವಲ್ಪ ಲಿಟಲ್ ಬಿಟ್ಟು ಇದಾಗಲಿ. ಅದಕ್ಕೀಗ ತೊಳೆಯುತ್ತರ ಅದನ್ನು ಸ್ವಲ್ಪ ಕುಡಿಯುವ ನೀರಿನಲ್ಲಿ ಒಣ ಖಾರ ಹಾಕ್ಬೋದು ಇಲ್ಲ ಹಸಿಮೆಣಸಿನ್ಕಾಯಿ ನಿಮ್ಮ ಅನುಕೂಲ ಏನಾರು ಹಾಕ್ಯಬೋದು. ಇದು ಹಾಕಿಟ್ಕೊಳ್ಳೋದು. ಇದು ಸ್ವಲ್ಪ ತೋರಿಸ್ಬೇಕು ಇದನ್ನು ತೋರಿಸಿದ್ರೆ ರುಚಿಗೆ ತಕ್ಕಷ್ಟು ನಿಮ್ಮ ಉಪ್ಪುಗಳನ್ನು ಹಾಕಿಕೊಂಡು ಇದೊಂದು ಸ್ವಲ್ಪ ಲಿಟಲ್ ಬಿಟ್ಟು ಅಂದ್ರೆ ಇದೇ ನಿಂಬೆಹಣ್ಣು ಆಮೇಲೆ ಗಿಂಡಕಂತ. ನಮ್ಮ ಮಮ್ಮಿ ಅದೊಂದು ನಾಡ್ದ ಇದಕ್ಕೆ ಹೋಗ್ಬೋದು ಎಸಿ, ಅದಕ್ಕೆ ಮದ್ವೆಗೆ ಹೋಗ್ಬೋದು. ಅದೇನೋ ಇದಕ್ಕೆ ಇನ್ವಿಟೇಷನ್ ಕಾರ್ಡ್ ಗೈಸ್, ಇನ್ವಿಟೇಷನ್ ಅಂತಾರ ರೊಕ್ಕ ಇಟ್ಕೊಡೋದಕ್ಕೆ. ಇನ್ವಿಟೇಷನ್ ಕಾರ್ಡ್ ಅಲ್ಲ, ಗಿಫ್ಟ್. ಒಟ್ಟು ರೊಕ್ಕ ಇಟ್ಕೊಡ್ತಾರಲ್ಲ ಗೈಸ್, ಏನೋ ಮಾಡೋಕ್ಕಾಗ್ಲಾರ್ದಾಗ ರೊಕ್ಕ ಇಟ್ಕೊಡಕ್ಕಾಗ್ತಲ್ಲ. ಅವಾಗ ಈಗ ಅಂಗಡಿಯಾಗ ತಂದೆ ಗೈಸ್, ಇದೇನು ಕಾಣಕತ್ತೈತಲ್ಲ ₹1 ಒರಿಜಿನಲ್ ಕಾಯಿನ್ ಅಂದರೆ ಇನ್ಬಿಲ್ಟ್ ಗೈಸ್. ಅಂದರೆ ಇದಕ್ಕೆ ಅಂಟಿಸ್ಬಿಟ್ರೆ ಎಕ್ಸಾಂಪಲ್ ಈಗ 500 ಇಟ್ಟರೆ 501 ಆಟೋಮೆಟಿಕ್, ಇದ್ರೊಳಗೆ 1000 ಇಟ್ಟರೆ 1001, 100 ಇಟ್ಟರೆ 101. ಒಟ್ಟು ₹1 ಇದಕ್ಕೂ ಅಂಟಿಸ್ಯಾರ. ಇಂಥ ಒಂದು 4 ಹಣ್ಣಿನ ಗೈಸಿಗೆ ನೋಡಿ ನಿಜ ಅಲ್ಟಿ ಸೈಕಲ್ ನಾನು. ಮತ್ತು ಒರಿಜಿನಲ್ ಯಾವುದಿಲ್ಲ ಅಂತ ನೋಡಿದೆ, ಪ್ಯೂರ್ ಒರಿಜಿನಲ್ ಗೈಸಿದೆ. ₹1 ಅಂಟಿಸ ಕೊಟ್ಟುಬಿಟ್ಟಿರ್ತಾರೆ ಇನ್ಬಿಲ್ಟಾಗಿ. ಅಲ್ಟಿ ಸೈಕಲ್ ಅಂದರೆ ಏನೋ ಕ್ರಿಯೇಟಿವಿಟೀಸ್ ತೊಗೊಳಕ್ಕೆ ಜನರು. ಮತ್ತು ಇಷ್ಟಕ್ಕೆ ಏನೈತಲ್ಲ ಒರಿಜಿನಲ್ ಇದು ₹1. ಇದು ಇನ್ವಿಟೇಷನ್ ಅಂತಾರಲ್ಲ, ರೊಕ್ಕ ಇಟ್ಟು ಕೊಡ್ತಾರಲ್ಲ ಅದು ಇದ್ರ ರೊಕ್ಕ ಇಡೋದ. ಇದು ಒರಿಜಿನಲ್ ₹1 ಅಂಟಿಸ್ಕೊಟ್ರೆ ಇದ. ಈಗ ನೀನು ₹100 ಕೊಟ್ಟೆ, 1001. ₹100 ಕೊಟ್ಟೆ, 101. ಅವ್ರೆ ಅಂಟಿಸ್ಕೊಟ್ರ. ನಮ್ಮ ಮಮ್ಮಿ ಅಲ್ಲಿ ಮಾತಾಡಿಗೆ ಅಂತ ತಿಂಡಿ ಇದಾಗ್ಬಿಟ್ರೆ ಗೈಸ್. ಇದಾದ್ಮೇಲೆ ನೀರು ಹಾಕಿರ್ಬೇಕು. ಈ ನೀರು ಹಾಕಿರ್ತಾರಲ್ಲ, ಇದು ಸ್ವಲ್ಪ ಈಗ ತೋರ್ಸ್ಕೊಂಬಂದಾರ. ನೀ ತೋರಿಸಿರಲ್ಲ ಗೈಸಿನ ತೋರಿಸಿಲ್ಲ, ಇನ್ನ ತೋರಿಸಿಲ್ಲ ಹಾಕೋದು. ಇದು ತಡಿಮೆ ಎಸ್ ಗೈಸ್. ಈಗ ನೀರು ಹಾಕ್ಯಾರ.
ನೀರು ಹಾಕಿ ಹಿಂಗೆ ಮಾಡೋದು ಬಕ್ಕಾವಂಗೆ ಇವಾಗ ಹಿಂಗೆ ಹಾಕ್ಬಿಡೋದು. ಹಾಕು ಅಷ್ಟೇನಾ? ಅಂದರೆ ವಾಶ್ ಮಾಡ್ಬೇಕು ಗೈಸ್. ಅದ್ರಾಗ ಸ್ವಲ್ಪ ಕೀಟಾಣುಗಳು ಹೋಗುವಾಗ ಮತ್ತು ಹಂಗೆ ಸಂಕಾರ ಹಾಕ್ಯಲ್ಲ. ಎಸ್. ಓ ಸೈಕ್ ಎಸ್ ಇದಾದ್ಮೇಲೆ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಕುದಿಯಾಗಿ ಬಿಡ್ತಾರೆ. ಫುಲ್ಲು ಕುದ್ದುಕೊಳ್ಳಲ್ಲ ಗೈಸ್, ಮೆತ್ತಗಾಗತ್ತಾ. ಬಿಸಿ ತಿಂದ್ರೆ ಅಲ್ಟಿ ಆಗತ್ತೆ. ಇದಕ್ಕೇನಂತಾರ ಅನ್ನಕ್ಕೆ? ರೊಟ್ಟಿ ಒಗ್ಗರಣೆ. ಹಾಂ, ರೊಟ್ಟಿ ಇಲ್ಲಿ ನೋಡಿ, ಈ ಕಡೆ ವೀಕ್ಷಕರ ಕಡೆ ನೋಡು. ಇಲ್ಲಿ ನೋಡ್ಬೇ. ಹಾಂ, ರೊಟ್ಟಿ ಒಗ್ಗರಣೆ. ಸಬ್ಸ್ಕ್ರೈಬ್ ಅಂದಂದು ಹೇಳ್ಬೇಡ, ಅದೊಂದು ಜಲ್ದಿ ಹೇಳ್ಬೇ. ಸಬ್ಸ್ಕ್ರೈಬ್ ಅನ್ನಕ್ಕೆ ಬರವಲ್ದ ಎಲ್ಲ ಹೇಳಕ್ಕಾಗಲ್ಲ ಗೈಸ್. ಬಾಬಿಗೆ ಪ್ರೊನೌನ್ಸಿಯೇಷನ್ ಬರವಲ್ದು ಸಬ್ಸ್ಕ್ರೈಬ್ ಅಂತ ಹೇಳಕ್ಕ. ಸರಿ, ಸಬ್ಸ್ಕ್ರೈಬ್ ಅಂತ ಹೇಳ ಗೈಸ್, ಹಿಂಗೆ ಮುಚ್ಚಿಬಿಡ್ಬೇಕು. ಹಾಂ, ಹೇಳು ಜಲ್ದಿ ಹೇಳ ಸಬ್ಸ್ಕ್ರೈಬ್. ಇಲ್ಲ ಅಮ್ಮ ಹೇಳ್ತಾರ. ಅಮ್ಮಗೆ ಹೇಳಿಸ್ತೇನೆ ನೀ ಗೈಸ್. ನಮ್ಮ ಮಮ್ಮಿ ಬೇ ಸಬ್ಸ್ಕ್ರೈಬ್ ಅಂತ ಹೇಳಕ್ ಬರ್ತಿಲ್ ಬೇ? ಹೇಳ್ಬಾ ಸಬ್ಸ್ಕ್ರೈಬ್ ಅಂತ ಹೇಳ. ಅಲ್ಲಿ ಬೇ ಸಬ್ಸ್ಕ್ರೈಬ್ ಅದು ಸಬ್ಸ್ಕ್ರೈಬ್ ಅಂದ್ಲ ಅಲ್ಬೇ. ನೀ ಹೇಳ್ಬೇ ಅಲ್ಬೇ, ನೀ ಮತ್ತೆ ಹೇಳ. ನೀ ಹೇಳಕ್ಕೇನ ಅಲ್ಬೇ? ನಿಮ್ಮ ಸೊಸಿಗೆ ಹೇಳಕ್ಕ ಬರೋಲ್ಲ ನೋಡದ. ಅದು ಹೇಳಕ್ ಬರಲ್ಲ ಅಂತ ಹೇಳೋದಂತಲ್ಲ. ಎಷ್ಟದ ಚಪಾತಿ ಕೇಳವ್ರು? ಎಲ್ಲಿ ಕೇಳಿಲ್ಲ. ಕೇಳಿಯ ಕೇಳ ಫೈನಲಿ ರೋಸ್ಟೆಡ್ ಆಗ್ತಿದೆ. ಈಗ ತಿನ್ನೋದೈತಿ, ಜಲ್ದಿ ಶಾಪಿಗೆ ಹೋಗೋದೈತಿ. ಈಗ ಫೈನಲಿ ನಮ್ಮ ತಟ್ಟೆಯಲ್ಲಿ ಯಾವಾಗ ಬಂದು ಬಿದ್ದಿದೆ. ಈಗ ಅನ್ನಕ್ಕೆ ತಟ್ಟೆದು ಸ್ವಲ್ಪ, ಈಗ ಇದಾದ್ಮೇಲೆ ಸ್ವಲ್ಪ ಚಪಾತಿ ಐತಿ, ಅದಾದ್ಮೇಲೆ ಸ್ವಲ್ಪ ಅನ್ನ ಸಾಂಬಾರು ಐತಿ, ಅದಾದ್ಮೇಲೆ ಸ್ವಲ್ಪ ಬಿಸಿಬೇಳೆ ಐತೈತಿ. ಎಲ್ಲ ಇವತ್ತು ತಿಂದು ಬಟ್ ಅವಾಗ ಟೈಮ್ ಆಗೈತೆ ಗೈಸ್. ಹೋಗೋಣ. ಯಾವ್ದಾರು ಡಿಶ್ ಏನಾರು ನಿಮಗೆ ಇಷ್ಟ ಆಗಿದ್ರೆ, ಮುಂಚೆ ಏನಾರು ಇದ್ರೆ ಡಿಶ್ ಗೊತ್ತಿದ್ರೆ ಕಮೆಂಟಾಗಿ ಎಸ್ ಹಾಕ್ರಿ ಅಂತ ಹೇಳಿ ಹೋಗುವ ಶಾಪಿಗೆ. ಲೆಟ್ಸ್ ಗೋ.